ಸ್ವಾಮಿ ಒಳ್ಳಿಯಮ್ಮ ತನ್ನ ನಂಬಿಲೆ ನಿನ್ನ ಆಸೆಯೆಲ್ಲ ನೆರವೇರಿರ. ಸ್ವಾಮಿ ಒಳ್ಳಿಯಮ್ಮ ತನ್ನ ನಂಬಿಲೆ ನಿನ್ನ ಆಸೆಯೆಲ್ಲ ನೆರವೇರಿರ. ನಿನಗಾಗಿ ದೇವರು ತನ್ನ ಕೈಯೋ ಒಳ್ಳಿತು ಬೀತುದನೆ. ನಿನಗಾಗಿ ದೇವರು ತನ್ನ ಕೈಯೋ ಒಳ್ಳಿತು ಬೀತುದನೆ. ಬಂದು ನೋಡು ಕೇತು ಈಸು ಅಪ್ಪ ಕಾತುದನೆ. ಬಂದು ನೋಡು ಕೇತು ಈಸು ಅಪ್ಪ ಕಾತುದನೆ. ದೇವರ ಮಕ್ಕಳೇ, மேற்பொரு ரட்சகராதி இயேசு கிறிஸ்து நாமதோகே நீங்க எல்லாம் காம்புந்து என்ன அப்பார சந்தோஷம். ಈ ಜಾಮದವ್ರು ಕೂಡಿ ದೇವರ ಮಾತಾ ನಿಂಗೆ ಹೇಗಿ ನಿಂಗೆ ಒಂದು ಅರ್ಕ ಮಾಡ್ನ. ನಿಂಗ ಸ್ವಾಮಿ ನಂಬ ಮಕ್ಕ ಸ್ವಾಮಿ ಕೋರ ನಿಂಗಿದ್ದಿ. ಸ್ವಾಮಿಗೆ ಅಂಜಿಕೆ, ಸ್ವಾಮಿಗೆ அரசனை எல்லாவும் நீங்க கடದೆ. அஞ்சிக்கையும் நீங்க கடದೆ, அரசனையும் நீங்க கடದೆ. ಯಾರ ಸ್ವಾಮಿಗೆ ಅಂಜಿ ಬದುಕಿಯಾರವೋ ಅವಕರ ಬಂದು ಸ್ವಾಮಿ ಏನ್ ಮಾಡೋದಿಲ್ಲ, ಕೈ ಬಿಡೋದೇ ಇಲ್ಲ. ಅಲ್ಲೇಲೂಯಾ. ನಂಗ ಯೋಸುವ ಬುಕ್ದಾಗ ನೋಡ್ನು. ಯೋಸುವ ಬುಕ್ದಾಗೆ முதலாம் அதிகாரದಾಗ 5, 8, 9 நாங்க ஓதுவோம். நீ உயிரோடு இருக்கும் நாளெல்லாம் ஒருவனும் உனக்கு முன்பாக எதிர்த்து நிற்பதில்லை. நான் மோசேயோட இருந்தது போல உன்னோடும் இருப்பேன். நான் உன்னை விட்டு விலகுவதும் இல்லை, உன்னை கைவிடுவதும் இல்லை. அல்லேலூயா, அல்லேலூயா. சோமியுடைய மாத்திக்கிற நாங்க சோமிய ಪಟಕ್ಕನ ನಂಬಿ ಐತೆ. ಪಟಕ್ಕನ ನಂಬಿ ಪಟಕ್ಕನ ದೇವರ ನಂಗ ಉಳ್ಳುಗಿತ್ತಿ ನಂಗೆ ಯೇಸು ಸ್ವಾಮಿಗಳು ಇಬ್ಬನೇ. ನಂಗೆ ಏನ ಪ್ರಚನೆ ಸಂಕಟ ಸಲುಪು ಬಲಿವನ ಸೋರ್ವು ಏನು ಎದುರು ಸತ್ತಿ ಬಂದಿಲಿ ಕೂಡಿ ದೇವರಯ್ಯಾರ ನಾನು ನಿನ್ನ ಕೂಡ ಇದ್ದೆ. ನೀ ಅರುಕುಲು ಪಡಬೇಡ, ಏನ ನೀ ಕವಲೆ ಪಡಬೇಡ, ನಿನ್ನ ಕಣ್ಣೀರು ಬಿಡಬೇಡ, ನಿನಗೆ ಬೇಕಾದ ಅರಸಿ ನಾ ತನ್ನೆ, நான் நின்னு கோடி பண்ண நீ எனக்கு அருக்குள் பட்டுறேன். சில விசுவாசிக அத்தில ಈ ತೆಕ್ಕೆ ಇಲ್ಲದ ಮಡಕಮಾಕೆ ತೆಕ್ಕೆ ನಂಗ ಮಣ್ಣು ಮಡಕೆ ಎತ್ತು ಮಾಡಿ ನಾವು ನೆಲದೋಗಿ ಬುಡಿದು ಬೀತಲೆ ಅದು ಗಾಯ ಎತ್ತ ಪಕ್ಕ ಊದ್ರವ ಹತ್ತು ಪಕ್ಕ ಸುತ್ತಿ ನಟ್ರ ಅತ್ತ ಮಾಕೆ சில ವಿಶ್ವಾಸ ಏನು ಮಾಡಿ ಅಂದಲೆ ಅದು ಏನು ಮಾಡೋದು ಅರಿಯಾದಂಗೆ, ಏನು ಹೇಳ್ಬೋದು ಅರಿಯಾದಂಗೆ, ಎತ್ತ ಅರಿಕೆ ಮಾಡೋದು ಅರಿಯಾದಂಗೆ ಅವಾಗ ಬದುಕುದಾಗ ಏನ ಸ್ವಾಮಿ ನಂಬಿ ಪ್ರಯೋಜನ ಇದೆ. ತೆಕ್ಕೆ ಮೇಲೇನ ಪಾಸ್ಟಿಗೆ ಒಂದೊಂದು ವಸನ ಹೇಗಿಲ್ಲ, ವಸನಕ್ಕೆ ಪುತ್ತ ತೆಕ್ಕೆ ಪಾಸ್ಟ್ ಇತ್ತ ತೆಕ್ಕೆ ಆ ಮಡಕೆ ಒಳಗಿತ್ತ ಆ ತೆಕ್ಕೋದಾಗ ಬೀತಲೆ ಎತ್ತು ಬೀತಿನೂ ಹತ್ತು ಪಕ್ಕ ಅದೇ ಸೈಜಿಂದ ಅದು ಬರ್ತಾ. ತೆಕ್ಕೆ ಇಲ್ಲಾಂದ ದೀಪ ಮಡಕೆ ತಂದಲೆ ಅದು ಗಾಯ ಹೋಗಿ ಸುತ್ತಿದಂಗೆ ಆ ಕಡೆ ಈ ಕಡೆ ಮೇಲೋ ಕೀಯೋ ಇತ್ತು ಪಕ್ಕ ಸುತ್ತಿ ನಟ್ರ ಆಕ ನಂಗೆ ತೆಕ್ಕೆ ಇಲ್ಲದ ಮಡಕಮಾಕ ಅಡಕೂಡದು. ಅಲ್ಲೇಲೂಯಾ. ಒಂದು ಎರಡಾவது ಯೇಸು ಸ್ವಾಮಿ ಇಲ್ಲದ ಮನೆ ಅದು ಕತ್ತಲೆ ಮನೆ. ಅಲ್ಲೇಲೂಯಾ. ಯೇಸು ಸ್ವಾಮಿ ಇಲ್ಲದ ಮನೆ ಅದು ಕತ್ತಲೆ ಮನೆ, ಅದು ಬೀಸಿಲಿಲ್ಲದ ಮನೆ, ಅಲ್ಲಿ ಅರಸನ ಇಲ್ಲೇ. ನೀ 10 ಮೋ ಏರ ಓಲಿಯು 20 ಮೋಗ ಮಾ ಕೀಯ ಬಂದ್ಬಿಟ್ರೆ ನೀ ಏನ ಸಂಬರ್ಸಿಲ್ಲ ನನಗೆ ನಿಬ್ಬದಿಲ್ಲ, ನಿನಗೂ ಸಂತೋಷ ಇಲ್ಲ, ಸಮಾಧಾನ ಇಲ್ಲ, ಕಾರಣ ಅನ್ನೋದಿಲ್ಲ, ನಿನಗೂ ದಾರಿ ಇಲ್ಲೇ. ಯೇಸು ಸ್ವಾಮಿ ಇಲ್ಲೇ. ಆಗ ಯೇಸು ಸ್ವಾಮಿ ನಿನ್ನಗೋಡಿಬ್ಬನೇ ನೀ ಒಂದು ಕುನಾ ಜೋಲಿ ಅಂದ್ರೆ ಒಂದು ಕಡುಗು ಪಾಟಿ ನೀ ಸಂಬರ್ಸಿನ ಬಂದಿಲ್ಲಿಯೋ ಅದು ಬೆಟ್ಟಮಾಕ ಆಗಿಬಿಟ್ರ. ಯೇಸು ಸ್ವಾಮಿ ಇಲ್ಲದೆ ನೀ ಬೆಟ್ಟಮಾಕ ಸಂಬರ್ಸಿಲಿಯೋ ಅದು ಏನ ಬೂದಿ ಮಾಕ ಅದು ಗಾಯಿಗೆ ಚಂದ ಹೋಗ್ಬಿಟ್ರ. ಆಗ ನಂಗೆ ಹೋಗಿ ದಾರಿ ಇಬ್ಬದು ಯೇಸು ಸ್ವಾಮಿ ಇಬ್ಬದು. ಯೇಸು ಸ್ವಾಮಿ ನಂಗ ಕೋಡಿ ಇಬ್ಬಂಗೆ ನಂಗೆ ಏನು ಮಾಡೋದು, ಯೇಸು ಸ್ವಾಮಿಗೆ ಪ್ರಿಯವಾದ ಜೋಲಿ ನಂಗೆ ಮಾಡೋದು, ಪ್ರಿಯವಾದ ಜೋಲಿ ನಂಗ ಮಾಡ್ಲೆ ಯೇಸು ಸ್ವಾಮಿ ನಂಗವ ಕೈ ಬಿಡ. ನಂಗ ಮರ್ಚಿ ನೋಡ್ನು ಈಗ ಅಮ್ಮ ಹೇಗಿನ ನೀ ಅರುಕುಲು ಪಡಬೇಡ, ಕವಲೆ ಪಡಬೇಡ, ನೀ ಎಲ್ಲಿ ಓಡಿ ನಿನ್ನ ಕೋಡ್ನ ಇದ್ದೆ, ನಿನ್ನ ಕೈಯ ಹಿಡಿತು ನೀನು ಕೂಟಿಂಡೋನೆ. ಅಲ್ಲೇಲೂಯಾ. ಕೈಯ ಹಿಡಿತು ಕೂಟಿಂಡೋನೆ, ನಿನ್ನ ಬದುಕುವಿನ ಅರಸನ ತನ್ನನೆ. ನಾನಿನ್ನ ಬಿಟ್ಟು ಬೆಳಗೋದಿಲ್ಲ, ಅಲ್ಲ ನೀ ಎಲ್ಲ ಬಿಟ್ಟು ಬೆಳಗಬೇಡ. ಅಲ್ಲೇಲೂಯಾ. ಆತೇನೆ ನಂಗ ಮರ್ತಿ ಒಂದು ನ್ಯಾಯಾಧಿಪತಿ ಬುಕ್ದಾಗೆ 6ಾம் அதிகாರದಾಗೆ 14, 15, 16
அப்பொழுது கர்த்தர் அவனை நோக்கி பார்த்து, உனக்கு இருக்கிற இந்த பலத்தோடே போ, நீ இஸ்ரவேலை மீதியானியரின் கைக்கு நீங்களாக்கி ரட்சிப்பாய், உன்னை அனுப்புகிறவர் நான் அல்லவா என்றார். அதற்கு அவன், ஆயன் ஆண்டவரே, நான் இஸ்ரவேலை எதினாலே ரட்சிப்பேன்? இதோ மனாசேயில் என் குடும்பம் மிகவும் எளியது, என் தகப்பன் வீட்டில் நான் எல்லாரிலும் சிறியவன் என்றான். அதற்கு கர்த்தர், நான் உன்னோட கூட இருப்பேன், ஒரே மனுஷனை முறியடிப்பது போல நீ மீதியானியரை ಮುರಿಯಡಿಪಾಯ್ ಎಂಜಾರ್. ಹಲ್ಲೆಲೂಯಾ. ಒಂದು ಮನುಷ್ಯನು ಒಂದು ವಿಶ್ವಾಸಿಯು ಒಂದು ಪಾಸ್ಟರು ತನ್ನಿಚ್ಛೆಯಾಗಿ ಜೋಲಿ ಮಾಡೋದು ನೀವೇ ಇಲ್ಲ. ಕಾರಣ ಏನಂದ್ರೆ ದೇವರನ್ನ ಕೇಪುದು, ದೇವುடைய அரசனே, தேவனுடைய ஆசீர்வாத, தேவனுடைய உதவினங்கில்லாத ಒಂದು ಮನ ಕಟ್ಲಿ ಸರಿ, ಒಂದು ಮನ ಈಸಲಿ ಸರಿ, ಒಂದು ನಂಗ ಹೊಲದೋಗ ತೋಟದೋಗ ನಂಗೆ ವೆಳಾಮ ಮಾಡ್ಲಿ ಸರಿ, ದೇವನುடைய ಹೆಸರೇ ನಂಗೆ ಬದು ವಸನ ಹೇಗಿರ ಆಮ ಒಂದು ಬಿತ್ತಿದ 100 ಅರ್ಚನೆ ಚೈತದ ಅಂತ ನಂಗ ನೋಡ್ನೋ. ಕಾರಣ ಏನಂದ್ರೆ ಯೇಸು ಸ್ವಾಮಿ ದಾರು ಕೊಡೆಲ್ಲ ಇದ್ದಾರೋ ಅವಕ್ಕೆ ಏನಂಬ 2 ದೊಟ್ಟಿ 3 ಮೀನದೋಗೆ 5,000 ತಿಂದಿರಲಿಯೋ ಆತ್ಮಕ್ಕೆ ಯೇಸು ಸ್ವಾಮಿ ದಾರಲ್ಲ ನಂಬಿ ಯೇಸು ಸ್ವಾಮಿಯ ಮಾತ ಕೇತು ಯೇಸು ಸ್ವಾಮಿಯ ಮಾತುಗ ಆ ವಸನಕ್ಕೆ ಕೀಳು ಬಡಿದಾರೋ ಅವಕ್ಕ ಮನೆಯೋಗೆ ಆಳುಜಾರ್ ಎಣ್ಣಂಗೆ ಏನ ಜಾರಿ ಆಳುಜಾರ್ ಎಣ್ಣಿ ಏನ ಅಲ್ಲಿ ಏನ ಸಿನ್ನ ಬೇದರ ಬರ್ತಾ ಏನ್ ಬೇದರ ಸಿನ್ನ ಬೇದರ. ಅಲ್ಲೇಲುಯ್ಯ. ಯೇಸು ಸ್ವಾಮಿಯ ಬೆಲೆಗೆ ಯೇಸು ಸ್ವಾಮಿ ಬಂದು ತುಡಿಯೋದು ಮಾತ್ರ ಯೇಸುವೆ 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 ಅನ್ನಕೂಡದು. ಅಲ್ಲ ಉಳ್ಳುಂದ ಪಟಕ ಉಳ್ಳೂಂದು ಏರ್ಬಹುದು ಏರ್ಬಹುದು. ದೇವರೇ ನಿನ್ನ ಬುಟ್ಟಿ ನನಗೆ ಬೇರೆ ವಳಿ ಇಲ್ಲೇ, ನೀ ಇಲ್ಲದ ನನಗ ಬೇರೆ ವಳಿ ಇಲ್ಲೇ. எனக்கு உள்ளே ஆலோசனை தரಬೇಕು, எனக்கு கை காலுக்கு சொகவு தரಬೇಕು, என் குடும்ப மதுவை காப்பில்ல, என் குடும்ப பள்ளி காப்பில்ல, எனக்கு சொத்து இல்லை தொகை இல்லை, எல்லாம் ನೀನೇತೆ எனக்கு ತುತ್ತು. ಅದನ್ನು ಹಿಂಗೆ ಎತ್ತಮಾಕ ಅರಕ ಮಾಡೋದು ಮುಟ್ಟಿ ಹಾಕಿ ನೀ ಅರಕ ಮಾಡಿದ್ವಿ. ಮುಟ್ಟಿ ಹೋಗುತ್ತೆ ಎಲ್ಲ ಜೋಲಿ ನಡೆದ ಬರ್ತಾ ಮುಟ್ಟಿ ಹಾಕಿ ಅರಕ ಮಾಡೋದಕ್ಕೆ ನಿಂಗೆ ಸಿಗ್ಗು ಪಡಬೇಡಿ. ಅಲ್ಲೇಲುಯ್ಯ. ನಂಗೆ ಆದಿ ಆತ್ಮ ಸರ್ವ ಆ ದೇವರ ಯೇಸು ಸ್ವಾಮಿ ಸೇರಿದೆ. ನಂಗೆ ಪರಲೋಕ ಹೋಗಿ ನಿತ್ಯ ಬದುಕು ನಂಗೆ ಬೇಕು ಅಂದ್ರೆ ನಂಗೆ ಯೇಸು ಸ್ವಾಮಿಗೆ ಅರಕ ಮಾಡೋದು ಸಿಗ್ಗು ಪಡಲೇ ಕೂಡದು. ಅಲ್ಲೇಲುಯ್ಯ. ನಂಗ ನೋಡಿವಿ ಯೋಸುವ ಬುಕ್ಕಿದಾಗೆ 10th அதிகாரದಾಗ ನಂಗ 5 ನೋಡ್ನು. அப்படியே எருசலேமின் ராஜா, எபிரோனின் ராஜா, எர்மூத்தின் ராஜா, லாகிசின் ராஜா, எக்லோனின் ராஜா என்கிற எமோரியரின் 5 ராஜாக்களும் கூடிக்கொண்டு அவர்களும் அவருடைய எல்லா சேனைகளும் போய் கிபியோனுக்கு முன்பாக பாளையம் இறங்கி அதன் மேல் யுத்தம் பண்ணினார்கள். 8 கர்த்தர் யோசுவாவை நோக்கி அவர்களுக்கு பயப்படாயாக. ಆಗ ಈಸು ರಾಜಾಗ ಬಂದು ರಾಜರು ಬಂದ ಯುದ್ಧಕ್ಕೆ ಬಂದಾರ. ಆಗ ಇಲ್ಲಿ ದಾರಿ ಬಂದು ಯೋಸು ಒಬ್ಬತ್ತಿದ್ದಾನೆ. ಅವ ಏನ್ ಮಾಡಿದ್ರೆ ಈಸ ಬಂದ ಇರ್ತಾವ, ಈಸ್ಕೊಳ್ಳಿ ಜನ ಬಂದ ಇರ್ತಾವ, ನಾ ಒಬ್ಬ ಏನು ಮಾಡುವೆ ಅತಂದೇಮ ಅಪ್ಪರ ಗದಿ ಕಲಗಿ ಅಪ್ಪರ ಅರುಕುಲ್ ಪಟ್ಟಿ ಬಂದ ದೇವರ 8th வசனத்தோடு கேட்கிறார. கர்த்தர் யோசுவாவை நோக்கி அவர்களுக்கு பயப்படாதே, உன் கைகளில் அவர்களை ஒப்பு கொடுத்தேன். ಆಗ ನಂಗೆ ಕೂಡ ಇದ್ದಾರೆ ಯೇಸು ಸ್ವಾಮಿ ನಂಗೆ ಕೂಡ ಇದ್ದಾರೆ. ಅವಕ್ಕ 1,000 ಬಂದಿರು ಸೇರಿ 16,000 ಬಂದಿರು ಸೇರಿ ನಂಗೆ ಕೊಡಿದಾರ. ಈ ಉಲಗವ ಗೆಬ್ಬ ದೇವರು ನಂಗೆ ಕೊಡಿದ್ದಾರೆ. ನಂಗೆ ಏನ್ ಪಡಕೂಡದು, ಜೋಲಿ ಎತ್ತಿಲ್ ನಿಂಗೆ ಅವಿಶ್ವಾಸ ಪಡಕೂಡದು. ದೇವರ ಮಕ್ಕಳೇ, ಜನಕ್ಕೆ ತಂಗಿಯರೇ, ಅಣ್ಣ ತಮ್ಮರೇ, ஊழியக்காரரே, ದಯಮಾಡಿಯೇ ಅವಿಶ್ವಾಸ ಎಂಬುದು ನಂಗೆ ಕಡವೇ ಕೂಡದು. ಅವಿಶ್ವಾಸದಾಗ ಇದ್ದ ಆ ಲೋತು ನಿಂದ್ರೆ ಏನಾಗ್ಬಿಟ್ಟ, ತಿರುಗಿ ನೋಡ್ಬೇಡ ಮನೆ ತಿರುಗಿ ನೋಡಿ ಏನಾಗ್ಬಿಟ್ಟ, ಉಪ್ಪು ತೂನ ಆಗ್ಬಿಟ್ಟ ಬರ್ತ. ಅವಿಶ್ವಾಸ ನಂಗೆ ಕಡಕೂಡದು. ದೇವರು ಏನು ಜೋಲಿ ಹೇಗಿರುವೋ ಆ ಜೋಲಿ ನಂಗೆ ಮಾಡೋದು. ಈಗ ಸ್ವಾಮಿ ಹೇಗ್ಯಾರ, ಯೇಸು ಸ್ವಾಮಿ ನಾನ್ ನಿನ್ನ ಕೂಡದ್ದೆ, ನೀ ಅರಿಪಿಲ್ ಪಡಬೇಡ. ಅಲ್ಲಿ ಏಸು ರಾಜಾಗ 1,000 ಬಂದಿಲ್ಲ ಸರಿ, ಅವಕ್ಕೆಲ್ಲ ನಾ ಏನ್ ಮಾಡ್ನೆ, ನೀ ಏನ್ ಮಾಡ್ರೆ, ಒಂದು ಮನಸ್ಸನ್ನ ಕೊಂದಂಗೆ ಎಲ್ಲಾದ್ರೂ ಕೊಂದು ಕ್ಲೀಸ್ ಮಾಡಿ ಅತನಿಗೆ ದೇವರು ಬಂದ ತನಗೊಂದು ನಂಬಿಕೆ ಕೊಟ್ಟು ಕೇಳೋಣೆ. ನಾಗ ನೋಡ್ ಅಲ್ಲಿ 12வது வசனம் ನೋಡು. 12வது வசனம். கர்த்தர் எமோரியரை இஸ்ரவேல் புத்திரருக்கு முன்பாக ஒப்பு கொடுக்கிற அந்நாளிலே யோசுவா கர்த்தரை நோக்கி பேசி, பின்பு இஸ்ரவேலின் கண்களுக்கு முன்பாக சூரியனே நீ கிபியோன் மேலும், சந்திரனே நீ அயனான் பள்ளத்தாக்கின் மேலும் தரித்து நில்லுங்கள் என்றான். அப்பொழுது ஜனங்கள் தங்கள் சத்துருக்களுக்கு நீதியை சரிக்கட்டு மட்டும் சூரியன் தரித்தது, சந்திரனும் நின்றது. இது யாசேரின் புஸ்தகத்தில் எழுதியிருக்கவில்லை. ಒಂದು ಮನುಷ್ಯನು ಒಂದು ನರಮನುಷ್ಯನ ಮಾತ ಕೇಳ್ತಾರೆ ಯೇಸು ಸ್ವಾಮಿ. ನಂಗ ಮಾತ ನಂಗೆ ಅರಕೆ ಕೇತ್ ನೋಡಿದ್ದಾರವಾ, ಕಟಾಗಿ ಕೇತ್ ನೋಡ್ಯಾರ. ದೇವ್ರ ಮಕ್ಕಳು ನಿಂಗ ನಾ ಮರ್ಚಿನ ಬೇರೊಂದು ಲೈನ್ ಹೋಗಿ ಬನ್ನೆ.
ಯೇಸು ಸ್ವಾಮಿ ನಂಬೋದಾಗ ಪಟಕನ ನಂಬಿಕೆ ನಾನು ಕಾರ್ಯಕ್ರಮ ಬಾನುಗೂ ಭೂಮಿಗೂ ದೇವರೇ ಈ ಮಾತು ಕೆತ್ತಿ ಒಬ್ಬೊಬ್ಬನು தனித்தனியா கூட்டு வருது சுவாமி இவருக்கு பிரச்சனை சங்கட சலுப்பு வேதனை சோதனை ஒன்றும் இல்லதாங்க ಅರ್ಚನೆಯೋடு ನಡೆಸಬೇಕು ಅಂತ ಹೇಳಿ ಮೇಪುರ ರಕ್ಷಕರಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ದೇವರೇ ಆಮೀನ್.